ಹಾಯ್ ಫ್ರೆಂಡ್ಸ್, ಇವತ್ತು ಮಟನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಜೊತೆ ಒಂದು 2 ಸ್ಪೂನ್ ತುಪ್ಪ. ಅದಕ್ಕೆ ಎಣ್ಣೆ ಎಲ್ಲ ಕಾದ್ಮೇಲೆ ಹೋಲ್ ಗರಂ ಮಸಾಲೆ ಹಾಕಿದ್ದೀನಿ. ನೆಕ್ಸ್ಟ್ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಹಸಿಮೆಣಸು ಹೆಚ್ಚಿಟ್ಟಿರೋಂಥ ಒಂದು 6ರಿಂದ 7 ಹಸಿಮೆಣಸು ಹಾಕಿದ್ದೀನಿ. ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪುದೀನ ಚೆನ್ನಾಗಿ ಫ್ರೈ ಆಗಬೇಕು. ಅದ್ರ ನೆಕ್ಸ್ಟ್ ಆನಿಯನ್ ಹೆಚ್ಚಿಟ್ಟಿದ್ದೆ. ನಾನು 2 kg ಬಿರಿಯಾನಿ ಮಾಡೋದ್ರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಈರುಳ್ಳಿ ಹೆಚ್ಚಿಟ್ಟಿರೋಂಥದ್ದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಗೋಲ್ಡನ್ ಬ್ರೌನ್ ಆಗೋ ತನಕ. ಅದು ಫ್ರೈ ಆಗಿದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ನಾನೊಂದು 50 ಗ್ರಾಮ್ಸು ಇಲ್ಲ 100 ಗ್ರಾಮ್ಸ್ ಇರ್ಬೋದು. ಅದು ಫ್ರೈ ಆದ ತಕ್ಷಣ ಈರುಳ್ಳಿ ಒಂದು 5 ಈರುಳ್ಳಿ ಫ್ರೈ ರುಬ್ಬಿಟ್ಟಿರೋಂಥದ್ದು, ಪೇಸ್ಟ್ ಮಾಡಿಟ್ಟಿರೋಂಥದ್ದು ಈರುಳ್ಳಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ನು ಹಸಿ ವಾಸನೆ ಹೋಗೋ ತನಕ ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು, ಪೇಸ್ಟು. ಈಗ ಇದಕ್ಕೆ 4 ಟೊಮೆಟೊ ಹೆಚ್ಚಿಟ್ಟಿರೋಂಥದ್ದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸ್ಮೆಲ್ ಮಾತ್ರ ಭಾಳ ಘಮ ಬರ್ತಾಯಿದೆ. ಈಗ ಇದಕ್ಕೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದು 2 kg ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ ನೀವು. ನೋಡಿ, ಇದನ್ನು ಈಗ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 2 kg ಮಟನ್ ತೊಗೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ನೆಕ್ಸ್ಟು ನಾನು ಈ ಕಪ್ಪಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಫಸ್ಟು 1 ಕಪ್ ಅಕ್ಕಿ ಹಾಕಿ, ಉಪ್ಪು ಹಾಕಿ, ಅರಿಶಿನ ಪುಡಿ ಹಾಕಿ ಒಂದು ವಿಜಲ್ ಹೊಡ್ಸ್ಕೊಂಬಿಡೋಣ. ನೋಡಿ, ಒಂದು ವಿಜಲ್ ಹೊಡ್ಸ್ಕೊಂಬಿಡೋಣ. ನೋಡಿ, ಈಗ ವಿಜಲ್ ಹೊಡೆದ್ಮೇಲೆ ಆಗಿದೆ. ಈಗ ಇದಕ್ಕೆ ನಾವು ಏನು ಅಕ್ಕಿ ಅಳತೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನ ಹಾಕೋಣ. ನೋಡಿ, ಈಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಈಗ ಇನ್ನೊಂದು ಬಟ್ಲಷ್ಟು ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು 3 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ರಸ ಹಾಕಿ ಕ್ಲೋಸ್ ಮಾಡಿಬಿಡಿ, ಲಿಡ್ ಹಾಕಿ. ಅದು ಒಂದು 10 ನಿಮಿಷ ಬೆಂದ ಮೇಲೆ ನೋಡಿ, ಈಗ ರುಚಿಕರವಾದಂಥ ಮಟನ್ ದಮ್ ಬಿರಿಯಾನಿ ಈಸ್ ರೆಡಿ ಟು ಈಟ್. ಒಂದು ಬೌಲಿಗೆ ಹಾಕಿದ್ರೆ ರೆಡಿ.